ಸೊ ಗುರುಗಳೇ ಕಡಿಮೆ ಪ್ರೈಸ್ ಕೇಳ್ತಾನೆ ಇದ್ರಿ, ಅದು ಕ್ವಾಲಿಟಿ ಕಾರ್ನ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನೋಡಿ ಫುಲ್ ಕ್ವಾಲಿಟಿ ಕಾರು ಕಡಿಮೆ ಪ್ರೈಸ್ ಸಿಗ್ತಾ ಇದೆ. ಸರ್ ಐಟೆನ್ನು ಸರ್ ಬರೀ 2,15,000 ಲೋನ್ ಬೇಕಾ ಅದು ಮಾಡ್ಕೊಡ್ತಾರೆ. ಸಿಯಾಸ್ ಬೇಕಾ, ಎರಡು ಗಾಡಿ ಇದೆ, ಇದೇ ಮುನ್ನ ಸರ್ ಸರ್ ಎರಡು 2015 2017 ಡೌನ್ ಪೇಮೆಂಟ್ ಬರೀ 50,000 ಅಷ್ಟೇ ಸಾಕು. ಸೊ ಪೋಲೋ ಲವರ್ಸ್ ಗಳಿಗೆ ಎರಡೆರಡು ಆಪ್ಷನ್, ಎರಡಲ್ಲ ಮೂರ್ ಆಪ್ಷನ್ ಅಂತ ಹೇಳಿ. ಸೊ ಇದು ಬೇಕಾ ಸರ್, ಏನ್ ಪ್ರೈಸ್ ಸರ್ ಎರಡರಲ್ಲಿ ಯಾವ ಗಾಡಿ ತಗೊಳ್ಳಿ, ಇದು 5,1 ಲಕ್ಷ, ಇದು 4,1 ಲಕ್ಷ. ಡೌನ್ ಪೇಮೆಂಟ್ ಬರೀ 50,000. ಸಿವಿಲ್ ಮೇಲೆ ಡಿಪೆಂಡ್. ಸೊ i20 ನ್ಯೂ ಶೇಪ್ ಬೇಕಾ ಓಲ್ಡ್ ಶೇಪ್ ಬೇಕಾ? ಅಂಡ್ ಓಲ್ಡ್ ಶೇಪ್ ಇದೆ, ನ್ಯೂ ಶೇಪ್ ಇದೆ ಸರ್. ಅದೇನ್ ಪ್ರೈಸ್ ಸರ್ ಇದು ಬರೀ 3,3 ಲಕ್ಷ, ಇದು 5,1 ಲಕ್ಷ. ಡೌನ್ ಪೇಮೆಂಟ್ 50,000. ಸಿವಿಲ್ ಮೇಲೆ ಡಿಪೆಂಡ್, 60 ಆಗ್ಬೋದು 70 ಆಗ್ಬೋದು, ಸ್ಟಾರ್ಟಿಂಗ್ 50. ಕೋಡಾ ಸೂಪರ್ಬ್ ಸನ್ ರೂಪ್ ಇರೋ ಗಾಡಿ, ಬೆಳ್ಳಿಗೆ ಹೇಳ್ತಾ ಇದೀನಿ ಅಂತಲ್ಲ, ಲಾಂಗ್ ಗಾಡಿ, ಅದಕ್ಕೆ ನಿಧಾನ ಕೇಳಿದ್ರೆ ಅದಕ್ಕೂ ಕೇಳಿಸುತ್ತೆ, ನಿಮಗೂ ಕೇಳಿಸುತ್ತೆ. ಸರ್ ಏನ್ ಪ್ರೈಸ್ ಸರ್ ಕರ್ನಾಟಕನೂ ಇದೆ, ಡೆಲ್ಲಿನೂ ಇದೆ. ಇದು ಬಂದು 6,5 ಲಕ್ಷ, ಅದು ಬಂದು 3,5 ಲಕ್ಷ. ಅರ್ಧ. ಡೀಸೆಲ್ ಗಾಡಿಗಳು ಎಷ್ಟು ಬೇಕು ನಿಮ್ಗೆ? ಎರಡು ಆಪ್ಷನ್, ಅದು ಲೋ ಬಜೆಟ್ ಕ್ವಾಲಿಟಿ ಕಾರು. ಸರ್ ಏನ್ ಪ್ರೈಸ್ ಸರ್ ಎಲೆಂಟ್ರಾ 1.8 cc ಪವರ್ಫುಲ್ ಇಂಜಿನ್ ಗಾಡಿ, 1.5 ಇಂಜಿನ್ ಹೋಂಡಾ ಸಿಟಿ ಡೀಸೆಲ್ ಗಾಡಿ, ಎರಡು ಗಾಡಿ ತಗೊಳ್ಳಿ 5,500. ಲೋನು ಆರಾಮಾಗಿ 50,000 ಸರ್ ನಮ್ದು. ಸಿವಿಲ್ ಮೇಲೆ ಡಿಪೆಂಡ್. ಸೊ ಗುರುಗಳೇ ನಿಮ್ಗೇನಾದ್ರೂ ಆಟೋಮೆಟಿಕ್ ವೇರಿಯಂಟ್ ಬೇಕು ಅಂತಂದ್ರೆ ಅವಾಗಿಂದ ಮ್ಯಾನ್ಯುವಲ್ ತೋರಿಸಿದೀನಿ, ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ. ಅದು ಇಕೋ ಸ್ಪೋರ್ಟ್ಸ್ ನೋಡ್ತಾ ಇರ್ಬೋದು, ಸ್ವಲ್ಪ ದೂರ ಹೋಗಿ ಕಾಣಿಸ್ಬೇಕಾನೆ. ಸೊ ನೋಡಿ ಏನು ಗುರು, ನೀವು ಆಟೋಮೆಟಿಕ್ ತೋರಿಸ್ಬಿಟ್ರೆ ಮ್ಯಾನ್ಯುವಲ್ ಬೇಡ ಅಂತೀರಾ? ಸೊ ಆಟೋಮೆಟಿಕ್ ಬೇಕಾ ಮ್ಯಾನ್ಯುವಲ್ ಬೇಕಾ, ಎರಡು ಆಪ್ಷನ್ ಸಿಗುತ್ತೆ ನಿಮಗೆ. ಎರಡು ಗಾಡಿ ಬರೀ 50,000 ಡೌನ್ ಪೇಮೆಂಟ್ ಅಲ್ಲಿ ಮಾಡೋಣ. ಇಕೋ ಸ್ಪೋರ್ಟ್ಸ್ ಎರಡು ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್. ನಿಮ್ಮ ಹತ್ರ 50,000 ಇದ್ರೆ ಸಾಕು, ಸಿವಿಲ್ ಚೆನ್ನಾಗಿದ್ರೆ ತಗೊಂಡ್ಬನ್ನಿ ಆರಾಮ ಮಾಡಿಸ್ಕೊಳ್ಳಿ. ಡಿಪೆಂಡ್ ಆಫ್ ಸಿವಿಲ್ ಮೊದಲೇ ಹೇಳಿದೀನಿ. ಆಮೇಲೆ 50,000ಕ್ಕೆ ಬೇಕು ಅಂದ್ರೆ ಸಿವಿಲ್ ಚೆನ್ನಾಗೈತೆ 50,000 ಪಕ್ಕ ಆಗುತ್ತೆ. ಸಿವಿಲ್ ಸ್ವಲ್ಪ ಹಂಗೆ ಹಿಂಗೆ ಅಂತಂದ್ರೆ 60,000 70,000 20 30 40,000 ಜಾಸ್ತಿ ಆಗ್ಬೋದು. ಬಟ್ 1 ಲಕ್ಷ ಒಳಗೆ ಗಾಡಿ ಪಕ್ಕ ಅಂತ ಸಿಗುತ್ತೆ. ಹೇಳಿ ಸರ್, ಬೀಟ್ ಇದೆ ಸರ್ 2014 2,85,000. ಮುಂದೆ ಬರೋ ನೆಗೋಷಿಯಬಲ್ ಬನ್ನಿ ಸರ್ ಮಾಡ್ಕೊಡೋಣ. ಸೊ ಹಾಯ್ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್. ಸೊ ಆಲ್ಮೋಸ್ಟ್ ನೀವು ವಿಡಿಯೋದಲ್ಲಿ ಟ್ರೈಲರಲ್ಲಿ ನೋಡಿರ್ತೀರಾ. ಸೊ ಇವಾಗ ಪಿಕ್ಚರೇ ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ನೊಂದು ಸರ್, ಇವಾಗ i20 ಶೋರೂಮ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ನಾನೇನು ಹೊಸದಾಗಿ ಹೇಳ್ಬೇಕಾಗೇನಿಲ್ಲ. ಸೊ ಹೊಸಬ್ರು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ, ಸೊ i20 ಬಗ್ಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ ಅಂತ ಅಷ್ಟೇ. ಹಳಬ್ರಿಗೆಲ್ಲ ತುಂಬ ಜನ ಗೊತ್ತು, ಒಳ್ಳೆ ರೀಸನಬಲ್ ಪ್ರೈಸು, ಕ್ವಾಲಿಟಿ ಕೋರ್ನ ಒಂದು ಕೆಲವೊಂದು ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತಾ ಇರ್ತಾರೆ. ಹತ್ರದಲ್ಲಿ ಸೊ ತುಂಬ ಒಂದು ನಾನು ಶೋರೂಮಲ್ಲಿ ಮಾಡಿದ್ದೀನಿ ಬೆಂಗಳೂರಲ್ಲೇ ಫಸ್ಟ್ ಟೈಮು. ಅಂದರೆ ಮೊದಲೇದಾಗಿ ಹೇಳಬೇಕು ಅಂತಂದರೆ ಆಫರ್ಗಳು ಕೊಟ್ಟರು, ಗ್ಯಾರಂಟಿ ಕೊಟ್ಟರು, ವ್ಯಾರಂಟಿ ಕೊಟ್ಟರು. ಸೊ ಈ ವಿಡಿಯೋದಲ್ಲಿ ಏನು ಕೊಡ್ತೀರಾ ಸರ್? ಸರ್ ಈ ವಿಡಿಯೋದಲ್ಲಿ ಒಂದು ಸಜೆಷನ್ ಕೊಡ್ತೀನಿ ಅಷ್ಟೇ ನಮ್ಮ ವೀಕ್ಷಕರಿಗೆ. ಹೌದಾ? ಯಾವಾಗಲೂ ಹೇಳಿದ್ದು ಅದೇ ದುಡ್ಡು, ಅದೇ ಆಫರ್ಗಳು, ಅದೇ ವಾರಂಟಿಗಳು ಯಾವಾಗಲೂ ಹೇಳೋದಕ್ಕಿಂತ ನಮ್ಮ ವೀಕ್ಷಕರಿಗೆ ನಾನು ಹೇಳೋದು ಒಂದೇ, 10,000 15,000 20,000 ಕಮ್ಮಿ ಸಿಗ್ತಾ ಇದೆ ಅಂತ ಗಾಡಿ ತಗೊಳಕ್ಕೆ ಹೋಗಬೇಡಿ. ಯಾವಾಗಲೂ ಒಂದು ಹೇಳ್ತೀನಿ, ಗಾಡಿ ಚೆಕ್ ಮಾಡಿ ತಗೊಳ್ಳಿ. ತೊಗೊಂಡಾದ್ಮೇಲೆ ಅಲ್ಲಿ ನಿಂತೋಯ್ತು, ಇಲ್ಲಿ ನಿಂತೋಯ್ತು, ಅದು ಕೆಟ್ಟೋಯ್ತು, ಇದು ಕೆಟ್ಟೋಯ್ತು, ಅದಕ್ಕೆ 50,000 ಖರ್ಚು ಮಾಡ್ದೋ, ಇದಕ್ಕೆ 1 ಲಕ್ಷ ಖರ್ಚು ಮಾಡ್ದೋ, ಆ ಥರ ಯಾವತ್ತೂ ಮಾಡ್ಕೊಳಕ್ಕೆ ಹೋಗಬೇಡಿ. ತೊಗೋಬೇಕಾದ್ರೆ ಬನ್ನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಮೆಕ್ಯಾನಿಕ್ ಕರ್ಕೊಬನ್ನಿ, ಚೆಕ್ ಮಾಡಿ ತೊಗೊಳ್ಳಿ. ಪ್ರೈಸಿಂಗ್ 4 ಕಡೆ ಕಂಪೇರ್ ಮಾಡಿರ್ತೀರಾ, ಕಂಪೇರ್ ಮಾಡಿ ಎಲ್ಲನೂ ಸಿಗ್ತಾ ಇದೆಯಾ ತಗೊಂಡೋಗಿ. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆಲ್ ಓವರ್ ಬ್ಯಾಂಗ್ಳೂರಲ್ಲೇ 3 years ವಾರಂಟಿ ಯಾರು ಕೊಡೋಲ್ಲ, ನಮ್ಮ i20 ಕಾರ್ಸ್ ಕೊಡ್ತಾ ಇದೆ. ಗೂಗಲ್ಗೆ ಹೋಗಿ i20 ಕಾರ್ಸ್ ರಿವ್ಯೂ ಚೆಕ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ i20 ಕಾರ್ಸ್ ಅಂತ ಹೊಡೆದ್ರೆ ರಿವ್ಯೂ ಸಿಗ್ತವೆ. ಕಂಪ್ಲೀಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ತಗೊಂಡೋಗಿ. ಇಷ್ಟು ಹೇಳಬಲ್ಲೆ ಸರ್. ಓಕೆ. ಸೊ ಇನ್ನೊಂದು ಸರ್, ಎಕ್ಸ್ಚೇಂಜ್ ಅಂತ ಏನಾದರೂ ಅವ್ರ ಕಾರ್ನ ಸ್ವಿಚ್ ಆಗಬೇಕು ಅಂತ ಬಂದರೆ ಸರ್ ಆರಾಮಾಗಿ ಮಾಡ್ಕೊಡೋಣ ಸರ್. i20 ಕಾರ್ಸಲ್ಲಿ ಎಕ್ಸ್ಚೇಂಜ್ ಇದೆ, ಸರ್ವಿಸ್ ಇದೆ, ಟಿಂಕರಿಂಗ್, ಪೇಂಟಿಂಗು, ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಅದಾದಮೇಲೆ ಲೋನು, ಪ್ರತಿಯೊಂದು ಪರ್ಸನಲ್ ಲೋನು, ಕಾರ್ ಲೋನು, ಕಂಪ್ಲೀಟ್ ಎಲ್ಲ ಇರುತ್ತೆ. ಯಾರು ನೋಡ್ತಾ ಇರೋರು i20 ಕಾರ್ಸ್ ಕಡೆಯಿಂದ ನಾನು ಒಂದು ಹೇಳೋದು, ಸರ್ವಿಸ್ ಮಾಡಬೇಕು ಅಂದ್ರೂ ನಮ್ಮ i20 ಕಾರ್ಸಲ್ಲಿ ಇರುತ್ತೆ, ಕಾಲ್ ಮಾಡಿ, ಸರ್ವಿಸು ಸಹ ಮಾಡ್ಕೊಡ್ತೀವಿ ನಾವು. ಸೊ ಇನ್ನೊಂದು ಆಲ್ ಓವರ್ ಕರ್ನಾಟಕ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಬಳ್ಳಾರಿ, ಹುಬ್ಳಿ ಎಲ್ಲ ಫೋನ್ ಬರುತ್ತೆ. ಸೊ ಅಲ್ಲಿಗೆಲ್ಲ ಮಾಡ್ಕೊಡ್ತೀವಿ ಸರ್, ಅಲ್ಲಿಗೆಲ್ಲ ಲೋನ್ ಮಾಡ್ತೀವಿ. ಬಟ್ ಇದು 50,000 1 ಲಕ್ಷದಲ್ಲಿ ಆಗಲ್ಲ. ಒಂದು 50% 60% 70% ಆ ರೇಂಜ್ಗೆ ಪ್ರೊಫೈಲ್ ಮೇಲೆ ಲೋನ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಸ್ಯಾಲ್ರಿ ಇದ್ದು 30,000 ಎಬೋ ಇದ್ದಾರೆ ಅಂತ ಅಂದರೆ ಅವ್ರಿಗೆಲ್ಲ 10,000 0 ಡೌನ್ ಪೇಮೆಂಟಲ್ಲೂ ಸಹ ಲೋನ್ ಮಾಡೋಣ. ಓಕೆ. ಸೊ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನೀವು ಏನಾದರೂ ಚಿಕ್ಕಮಗಳೂರು, ಹುಬ್ಳಿ, ಧಾರವಾಡ ಸೊ ಈ ಕಡೆ ಇದ್ದೀರಾ ಅಂತಂದರೆ, ಅಂದರೆ ನೀವು ಅಲ್ಲೇ ಸ್ಟೇ ಆಗಿ ಅಲ್ಲೇ ವರ್ಕ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಒಂದು 30 to 40% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ 3 ಲಕ್ಷ ಕಾರು ಅಂತಂದರೆ ಮಿನಿಮಮ್ ಎಷ್ಟು ಮಾಡಬೇಕು? ಒಂದು 50,000 ಲಕ್ಷ. ಸೊ ಈ ಥರ ಇರುತ್ತೆ, ಡಿಪೆಂಡ್ ಆಫ್ ಮಾಡಲ್ ಆ್ಯಂಡ್ ಪ್ರೈಸ್ ಇರುತ್ತೆ. ಓಕೆನಾ? ಸೊ ಇನ್ನೊಂದು ಸರ್, ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ಇದು ಬನ್ನೇರುಘಟ್ಟ ಮೇನ್ ರೋಡಲ್ಲಿ ಅಕ್ಷಯ ನಗರ ಅಂತ ಹೇಳಿ ಎಲೆನಹಳ್ಳಿ ಮೇನ್ ರೋಡಲ್ಲಿ ಬರುತ್ತೆ. ಬ್ಯಾಕ್ ಸೈಡು ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡು. ಗೂಗಲ್ಗೆ ಹೋಗ್ಬಿಟ್ಟು i20 ಕಾರ್ಸ್ ಅಂತ ಹೊಡೆದ್ರೆ ಸಾಕು, ಲೊಕೇಶನ್ ಸಿಕ್ಬಿಡುತ್ತೆ ನಿಮಗೆ. ಓಕೆ. ಸೊ ಇನ್ನೊಂದು, ನೀವೇನಾದ್ರು ಪರ್ಟಿಕ್ಯುಲರ್ ಇದೇ ಥರ ಬ್ರ್ಯಾಂಡ್ ಬೇಕು ಅಂತ ಹುಡುಕ್ತಾ ಇದ್ದು ಈ ವಿಡಿಯೋದಲ್ಲಿ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಅದನ್ನ ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಅಂಡ್ ಆಲ್ಮೋಸ್ಟ್ ಇವ್ರದ್ದು ಏನಂತಂದರೆ ಮಲ್ಟಿ ಶೋರೂಮ್ ಥರ ಮಲ್ಟಿ ಕಡೆ 2 ಕಡೆ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಬೇಜಾನ್ ಕಾರ್ಗಳಿದೆ, ತಲೆ ಕೆಡಿಸ್ಕೋಬೇಡಿ. ಕ್ವಾಲಿಟಿ ಕಾರು ನಿಮಗೆ
ಆ್ಯಂಡ್ IND ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಯಾವ ಕಾರ್ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋ ಲ್ಯಾಗ್ ಆಗುತ್ತೆ ಅನ್ನೋ ಒಂದು ರೀಸನಿಂದ ಸೊ ಇಂಟೀರಿಯರ್ನ ತೋರ್ಸೋಕ್ಕಾಗಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಯಾವ ಕಾರ್ ಇಷ್ಟ ಆಗುತ್ತೋ ಆ ಕಾರ್ದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಸ್ಕ್ರೀನ್ ಬೇಕಂತ ನಂಬರ್ಗೆ ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಆ್ಯಂಡ್ ಇನ್ನೊಂದು ಬಂದೇಶ ತಗೊಳ್ಳಿ ಅಂತ ನಾವು ಹೇಳಲ್ಲ. ಒಂದು 4 ಕಡೆ ವಿಚಾರಿಸ್ಕೊಬಂದು ಇಲ್ಲೂ ಬಂದು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ. ಸೊ ನಿಮ್ಗೆ ಕಂಫರ್ಟಬಲ್ ಆಯಿತು ಅವಾಗ ತಗೊಳ್ಳಿ. ಒಳ್ಳೆ ಪ್ರೈಸು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಾನು. ಬಟ್ ನೀವೇನು ಮಾಡಿ ಅಂತಂದರೆ ಓಡಿಸಿ ಬಂದು ಚೆಕ್ ಮಾಡಿ, ಬೇಕಾದ್ರೆ ಬಂದೇಶ ತಗೊಳ್ಳಿ ಅಂತ ಹೇಳಲ್ಲ, ವಿಸಿಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ವಿಸಿಟ್ ಸರ್ ಒಂದ್ಸರಿ ವಿಸಿಟ್ ಮಾಡ್ಲಿ ಸರ್. IND ಕಾರ್ಸ್ಗೆ ವಿಸಿಟ್ ಮಾಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಂಡು ಯಾರೋ ಇದ್ರೆ ಕರ್ಕೊಬನ್ನಿ, ಇಲ್ಲ ಅಂದ್ರೆ ನಾವೇ ಕಳಿಸ್ತೀವಿ. ನಮ್ಮ ಹುಡುಗನ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಒಳಗಡೆ ಒಂದು 10 ಕಿಲೋಮೀಟರ್ ಒಳಗಡೆ ಬೇಕಾದ್ರೆ ನಾವೇ ಕಳಿಸ್ಕೊಡ್ತೀವಿ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಗಾಡಿ ಎಲ್ಲ ಓಕೆ ಆದಮೇಲೆ ಗಾಡಿ ತೊಗೊಂಡೋಗಿ, ನೋ ಇಶ್ಯೂಸ್. ಓಕೆನಾ? ಸೊ ಇಷ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡ್ತಾರೆ, ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಬಟನ್ ರೆಡ್ ಕಲರ್ ಇರುತ್ತೆ, ಅದನ್ನ ಹೊರಬಿಟ್ಟು ಪಕ್ಕ ಅಲಾರ್ಮ್ ಗಂಟೆ ಇರುತ್ತೆ. ಸೊ ನೋಟಿಫಿಕೇಶನ್ ಬರೋಕ್ಕೆ ಹೊರಬಿಡಿ. ಯಾಕಂದ್ರೆ ಅಲ್ಲ ಯಾರು ಹೋಗ್ತಾ ಇರ್ತಾರೆ ನೋಟಿಫಿಕೇಶನ್ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕಮೆಂಟ್ಸಲ್ಲಿ ತಿಳಿಸಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇದ್ದ ಅಂತ. ಸೊ ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಗಾಡಿ I10 ಇದೆ. ಇದೇಳಿ ಸರ್ ಯಾವ ಮಾಡಲು? ಸರ್ I10 ಬಂದು ಇದು 2010 ಮಾಡಲ್ಲು, ಮ್ಯಾಗ್ನಾ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಗಾಡಿಲಿ ಆಪ್ಷನ್ ಅಂತ ಅಂದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್, ಅದ್ರ ಜೊತೆಗೆ ಸೆಂಟ್ರಲ್ ಲಾಕಿಂಗು ಎಲ್ಲ ಬರುತ್ತೆ. ಲೋಡೆಡ್ ಬರುತ್ತೆ ಗಾಡಿ ಬಂದು. ಇದು ವಿತ್ ರಿಜಿಸ್ಟ್ರೇಷನ್, ಕಮಿಷನ್ ಎಲ್ಲ ಸೇರಿ ನಿಮಗೆ ಬರೀ 2,15,000 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ. ಮಾಡಲ್ಲ ಸರ್ 2010. ಸರಿ ಸರ್, ನೆಕ್ಸ್ಟ್ ಸರ್ ಹಾಗೆ ಸರ್ ಇದು ನ್ಯೂ ಶೇಪ್ ಬರುತ್ತೆ, 2011 ಮಾಡಲು. ಓಕೆ, ನ್ಯೂ ಶೇಪ್ ಬರುತ್ತೆ. ನೀವು ಟೈಲ್ ಲ್ಯಾಂಪು ಅಂಡ್ ಗ್ರಿಲ್ಲು ನೀವು ಚೆಕ್ ಮಾಡ್ಕೋಬಹುದು ಇದನ್ನ. 2011 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ಮ್ಯಾಗ್ನಾ ವೇರಿಯಂಟು. ಇದು ಕಂಪ್ಲೀಟ್ ಲೋಡೆಡ್ ವೆಹಿಕಲ್ ಬರುತ್ತೆ. ಈ ಗಾಡಿನ ಬರೀ 2,85,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಸಿಯಾಸ್ ಸರ್ ಮತ್ತೆ ಸರ್ ಸಿಯಾಸ್ ಅಲ್ಲಿ 2 ವೆಹಿಕಲ್ ಇದೆ. ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲಾ ತನೂ ಚೆಕ್ ಮಾಡ್ಕೊಳ್ಳಿ ಸರ್. ಎಲ್ಲಿ ಕಾರ್ 24 ಬೇಕಾ, ಸ್ಪಿನ್ನಿ ಬೇಕಾ, OLX ಬೇಕಾ, ಎಲ್ಲಾ ಕಡೆ ಚೆಕ್ ಮಾಡ್ಕೊಳ್ಳಿ. 2017 ಒಂದಿದೆ, 2015 ಒಂದಿದೆ. 2 ಸಿಂಗಲ್ ಓನರು, 2 ಪೆಟ್ರೋಲು, 2 VX ಪ್ಲಸ್ ಇರೋದು ಗಾಡಿ. ಈ 2 ಗಾಡಿಲಿ 17 ಬಂದು ಬರೀ 5,85,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ. ಇದು ಬಂದು 2015 ಮಾಡಲ್ ಗಾಡಿನ ಬರೀ 5,45,000 ರೂಪಾಯಿಗೆ ಸಿಯಾಸ್ ಕೊಡ್ತಾ ಇದ್ದೀನಿ. 2 ಗಾಡಿ ಫುಲ್ಲಿ ಲೋಡೆಡ್ ಬರುತ್ತೆ ವಿತ್ ಸಿಂಗಲ್ ಓನರ್ ಗಾಡಿಗಳು. 2 ಲೋನ್ ಆಗುತ್ತಾ? ಫುಲ್ ಲೋನ್ ಆಲ್ಮೋಸ್ಟ್. ಪ್ರೊಫೈಲ್ ಚೆನ್ನಾಗಿದ್ದು ಸ್ಯಾಲ್ರಿಡ್ ಇದ್ದಾರೆ ಅಂದ್ರೆ 100% ಲೋನ್ ಬೇಕಾದ್ರೂ ಸಹ ಮಾಡ್ಕೊಡೋಣ. ಓಕೆ, ಸೊ ಎಷ್ಟು ಡೌನ್ ಪೇಮೆಂಟ್ ಬರ್ಬೇಕಾಗುತ್ತೆ? ಮಿನಿಮಮ್ ಡೌನ್ ಪೇಮೆಂಟ್ ಮಿನಿಮಮ್ ಒಂದು 50,000 ಇದ್ರೂ ಸಾಕು ಸರ್. ಪ್ರೊಫೈಲ್ ಮೇಲೆ ಡಿಪೆಂಡ್. ಮೇಯ್ನು ಪ್ರೊಫೈಲ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಲೋನ್ ಜಾಸ್ತಿ ಬರುತ್ತೆ. ಓಕೆ, ನೆಕ್ಸ್ಟ್ ಅದರ ಪೋಲೋ ಇದೆ ಸರ್ ಹಾಗೆ. ಸರ್ ಪೋಲೋದಲ್ಲೂ ಸಹ 2 ಇದೆ. ಈ ಸರಿ ನೀವು ನೋಡ್ಬೋದು. ಪೋಲೋದಲ್ಲಿ 2016 ಮಾಡಲು, ನ್ಯೂ ಶೇಪ್ ಸಹ ಇದೆ, 2014 ಮಾಡಲ್ ಇದೆ. 2 ಸಹ ಪೆಟ್ರೋಲು. ಇದು ಬಂದು ಹೈಲೈನ್ ಬರುತ್ತೆ, ಇದು ಬಂದು ಕಂಫರ್ಟ್ ಲೈನ್ ಬರುತ್ತೆ. ಈ ಗಾಡಿನ ಬಂದು 5,15 ಲಕ್ಷಕ್ಕೆ ಆಗುತ್ತೆ. ಈ ಗಾಡಿ ಬಂದು 4,15 ಲಕ್ಷಕ್ಕೆ ಆಗುತ್ತೆ. 2 ಗಾಡಿಲಿ ಯಾವ್ದಾದ್ರು ತಗೊಳ್ಳಿ. ಲೋನು 2ಕ್ಕೂ ಲೋನ್ ಆಗುತ್ತೆ. ಡೌನ್ ಪೇಮೆಂಟು ಒಂದು 50,000ದಿಂದ 1,00,000 ರೂಪಾಯಿ. ಸರ್ ಸ್ಕೋಡಾ ಫ್ಯಾಬಿಯಾ ಇದೆ ಹೇಳಿ ಸರ್ ಹಾಗೆ. ಸರ್ ಸ್ಕೋಡಾ ಫ್ಯಾಬಿಯಾ 2011 ಮಾಡಲು, ಪೆಟ್ರೋಲ್, ಮಿಡ್ ಲೋಷನ್ ಬರುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಈ ಗಾಡಿನ ಬಂದು ಬರೀ 2,85,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಎಷ್ಟು ಇದು ಸ್ಕೋಡಾ ರ್ಯಾಪಿಡ್ ತುಂಬಾ ಜನ ಕೇಳ್ತಾ ಇರ್ತಾರೆ. 2013 ಮಾಡಲು, ಡೀಸೆಲ್, ಸಿಂಗಲ್ ಓನರ್ ಗಾಡಿ ಇರೋದು. ಇದು ಮೈಲೇಜ್ ಬಂದು ನಿಮ್ಗೆ ಸಿಟಿಲಿ 18 ಬರುತ್ತೆ, ಹೈವೇ 20 ಪ್ಲಸ್ ಬರುತ್ತೆ ಗಾಡಿ. ನೀವು ನೋಡ್ಬೋದು. ಇದು ಮಿಡ್ ಲೋಷನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಈ ಗಾಡಿನ ಬರೀ 4,15 ಲಕ್ಷ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. I20 2 ತರ ಇದೆ, ಇದು ರೆಡ್, ಇದು ರೆಡ್. ಈ ಶೇಪಲ್ಲಿ ಬೇಕಾದ್ರೆ ಈ ಶೇಪಲ್ಲಿ ತಗೋಬಹುದು, ಈ ಶೇಪಲ್ಲಿ ಬೇಕಾದ್ರೆ ಈ ಶೇಪಲ್ಲಿ ತಗೋಬಹುದು. ಹೇಳಿ ಸರ್. ಸರ್ I20 ಲೋ ಬಜೆಟ್ ಬೇಕು ಅನ್ನೋ ಲೋ ಬಜೆಟ್ ಸಹ ಇದೆ, ಹೈ ಬಜೆಟ್ ಅಲ್ಲಿ ಅಂದ್ರೆ ಹೈ ಬಜೆಟ್ ಸಹ ಇದೆ. ಇದು ಬಂದು 2014 ಮಾಡಲ್ ಎಲೈಟ್ I20. ಇದು ಲಾಯರ್ ಯೂಸ್ ಮಾಡಿರೋದು ಗಾಡಿ, ಸಿಂಗಲ್ ಓನರ್ ಗಾಡಿ. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಗಾಡಿಲಿದೆ. ₹1 ಖರ್ಚು ಮಾಡಂಗಿಲ್ಲ. ಇವೆಲ್ಲ ಗಾಡಿಗೂ 3 years ವಾರಂಟಿ. ಇಡೀ ಬ್ಯಾಂಗ್ಳೂರಲ್ಲಿ ಯಾರೂ ಕೊಡಲ್ಲ. ಇಲ್ಲಿ 3 years ವಾರಂಟಿ ಸಮೇತ ಸಿಗುತ್ತೆ. ಗಾಡಿಗಳಿಗೆ ಸರ್ಟಿಫೈಡ್ ಇರ್ತವೆ. ಈ ಗಾಡಿನ 5,15 ಲಕ್ಷ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಥರ ಕಂಪ್ನಿ ಬಜೆಟಲ್ಲಿ ಬೇಕು ಅಂದರೆ ಇದೂ ಸಹ 2ನೇ ಶೇಪ್ ಬರುತ್ತೆ. ಈ ಗಾಡಿ 2012 ಮಾಡಲು, ಇದೂ ಮ್ಯಾಗ್ನಾ ಬರುತ್ತೆ ಗಾಡಿ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ಇದು. ಈ ಗಾಡಿನ ಬರೀ 3,65,000 ರೂಪಾಯಿ ಹೇಳ್ತಾ ಇರೋದು. ಸ್ವಲ್ಪ 5,000 ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಮಾಡೋಣ. ಡೌನ್ ಪೇಮೆಂಟ್ ಸರ್? ಸರ್ 2ಕ್ಕೂ ಡೌನ್ ಪೇಮೆಂಟ್ 50,000ದಿಂದ ₹1,00,000 ರೂಪಾಯಿ ಸರ್. ಮತ್ತೊಂದು ಸ್ಕೋಡಾ ಇದೆ ಸರ್, ಇದು ಸನ್ರೂಫ್ ಎಲ್ಲ ಇರುವಂಥದ್ದು. ಸರ್ ಇದು ಸನ್ರೂಫ್ ಇರೋಂಥದ್ದು 2012 ಮಾಡಲು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರುತ್ತೆ. ಸ್ಕೋಡಾ ಸೂಪರ್ಬ್ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಈ ಗಾಡಿ. ಈ ಗಾಡಿನ ಬಂದು 6,5 ಲಕ್ಷ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಮಾಡಲಲ್ಲಿ ಸ್ವಲ್ಪ ನಿಮಗೆ ಬಜೆಟ್ ಕಮ್ಮಿ ಬೇಕು ಅಂದರೆ ಡೆಲ್ಲಿ ಗಾಡಿ ಇದೆ, ನೀವು ನೋಡ್ಬೋದು ಮುಂದಾಡೆಯಿಂದ. ಸ್ಕೋಡಾ ಸೂಪರ್ 2011 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಟಾಪ್ ಎಂಡ್. ಇದು ಬರೀ 3,5 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 3,5 ಲಕ್ಷಕ್ಕೆ ಡೆಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. 2011 ಮಾಡಲ್ ಪೆಟ್ರೋಲ್ ಗಾಡಿ. ಇದು ಬೇಡ, ಡೀಸೆಲ್ ಅಲ್ಲಿ ಒಳ್ಳೆ ಬೇಕು ಅಂದ್ರೆ ಜಟ್ಟ ಇದೆ ನೋಡಿ. 2 ಲೀಟರ್ ಇಂಜಿನ್ ಜಟ್ಟ ಬರುತ್ತೆ ಡೀಸೆಲ್.
2012 ಮಾಡಲ್ಲು, ಮಿಡ್ ಲೋಷನ್ ಬರುತ್ತೆ ಈ ಗಾಡಿ. ಸೆಕೆಂಡ್ ಓನರು. ಈ ಗಾಡಿನ ಬಂದು ನಿಮಗೆ ಬರೀ 5,85,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಈ ಗಾಡಿನೂ ಬೇಡ ಇನ್ನೂ ಪ್ರೀಮಿಯಂ ಬೇಕು ಅಂತಂದರೆ ನೋಡಿ, ತುಂಬ ಕಮ್ಮಿ ಬಜೆಟಲ್ಲೇ ಆಡಿ 2015 ಮಾಡಲ್ ಆಟೋಮೆಟಿಕ್ A3 ಗಾಡಿ ಬಂದು HR ರಿಜಿಸ್ಟರ್ಡು ವಿತ್ NOC ಸಮೇತ 8.5 ಲಕ್ಷ, ವಿತ್ ಕರ್ನಾಟಕ ಸಮೇತ 11.5 ಲಕ್ಷ. ಮಾರ್ಕೆಟಲ್ಲಿ ಇವತ್ತು ಚೆಕ್ ಮಾಡಿದ್ರು 15 ಲಕ್ಷ ಮೇಲಿದೆ. ಚೆಕ್ ಮಾಡ್ಕೊಂಡು ಗಾಡಿ ತಗೊಂಡೋಗಿ ಸರ್. ಸರ್ ಹಾಗೆ ಫೋರ್ಡ್ ಹೇಳಿ ಸರ್. ಹಾಗೆ ಸರ್ ಫೋರ್ಡ್ ಫಿಗೋ ಪೆಟ್ರೋಲು, ಮಿಡ್ ಲೋಷನ್ ಬರುತ್ತೆ, 2016 ಮಾಡಲು, ನ್ಯೂ ಶೇಪ್ ಬರುತ್ತೆ ಈ ಗಾಡಿ. ಅಂಡ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮು ಅಂಡ್ ಸೆಂಟ್ರಲ್ ಲಾಕಿಂಗು ಎಲ್ಲ ಬರುತ್ತೆ ಗಾಡೀಲಿ. ಈ ಗಾಡಿನ ಬರೀ 4,25,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನ್ಯೂ ಶೇಪ್, ಲೋನ್ ಸಹ ಆಗುತ್ತೆ ಲೋನ್ ಬೇಕು ಅನ್ನೋರಿಗೆ. ಅಂಡ್ ಗ್ರ್ಯಾಂಡ್ ಐಟಮ್ 1 ಲಕ್ಷನಾ? ಆರಾಮ್ಸೆ ಸರ್. ಪ್ರತಿ ಒಂದು ಗಾಡಿಗೂ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ರಿಂದ 1 ಲಕ್ಷ ರೂಪಾಯಿ ಸರ್. ಡಿಪೆಂಡ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ಓಕೆ ಸರ್, ವರ್ಣ ಹಾಗೆ ಸರ್ ವರ್ಣ ಬಂದು ನ್ಯೂ ಶೇಪು 2016 ಮಾಡಲ್ ಡೀಸೆಲ್ SX ಗಾಡಿ. ಸಿಂಗಲ್ ಓನರ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ, ಪ್ರೊಜೆಕ್ಟರ್ ಲೈಟ್ಸು, ABS, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇನ್ನು ಇವಾಗ ಬಂದಿರೋದು ಇನ್ನೂ ರೀಫಪ್ ಸಹ ಆಗಿಲ್ಲ, ಪಾಲಿಶು ಆಗಿಲ್ಲ, ಮೈನರ್ ಸ್ಕ್ರಾಚಸ್ ಎಲ್ಲ ಹಂಗೆ ಇದೆ ಗಾಡಿ ಮೇಲೆ ನೀವು ನೋಡ್ಬೋದು. ವಿತ್ ರೀಫಪ್ ಮಾಡ್ಕೊಡ್ತೀನಿ. ಮಾರ್ಕೆಟಲ್ಲಿ 6.5 ಲಕ್ಷ 7 ಲಕ್ಷ ಹಾಕಿದ್ದಾರೆ. ಬರೀ I&D ಕಾರ್ಸಲ್ಲಿ 5,85,000 ರೂಪಾಯಿಗೆ 2016 ವರ್ಣ ಫ್ಲೂಡಿಕ್ಕು ನ್ಯೂ ಶೇಪ್ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸರ್ ಹಾಗೆ ಸರ್ ಗ್ರ್ಯಾಂಡ್ ಐಟೆನ್ 2018 ಮಾಡಲ್ಲು, ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಗಾಡಿ ಎಕ್ಸಲೆಂಟ್ ಇದೆ, ಸಿಂಗಲ್ ಓನರ್ ಗಾಡಿ, ನ್ಯೂ ಶೇಪು. ಮಾರ್ಕೆಟಲ್ಲೆಲ್ಲ 5.5, 5.25 ಈ ಥರ ಹಾಕಿದ್ದಾರೆ. I&D ಕಾರ್ಸಲ್ಲಿ ಬರೀ 4,95,000 ಗಾಡಿ ಕೊಡೋಣ ಸರ್. ಬಲೆನೋ ವೈಟ್ ಸರ್ ಆಲ್ಮೋಸ್ಟ್ ಎರಡು ಸೋಲ್ಡ್ ಔಟ್ ಆಗೋ ರೇಂಜಲ್ಲಿ ಇದೆ. ಕಸ್ಟಮರ್ 2 ಲೋನ್ಗೆ ಹೋಗಿದ್ದಾರೆ. ಇದು ಬಂದು ಫುಲ್ ಕ್ಯಾಶು ಸೋಲ್ಡ್ ಔಟು, ಇದು ಬಂದು ಲೋನ್ಗೆ ಹೋಗಿದ್ದಾರೆ. ಬೈ ಚಾನ್ಸ್ ಅವ್ರಿಗೆ ಲೋನ್ ಆಗಿಲ್ಲ ಅಂದರೆ ಕೊಡ್ತೀನಿ. ಇದು ಬಂದು 2018 ಮಾಡಲ್ಲು, ಬೆಲೆನೋ ಟಾಪ್ ಆ್ಯಂಡ್ ಜೀಟಾ ಬರುತ್ತೆ ಗಾಡಿ. ಇದು ಬಂದು 2021 ಗಾಡಿ, ಪೆಟ್ರೋಲು. ಈ ಗಾಡಿನೂ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ, ಡೀಟೇಲ್ಸ್ ಕೇಳಿ ಕೊಡ್ತಾರೆ, ಕಂಪ್ಲೀಟು ಅಪ್ಡೇಟ್ ಕೊಡ್ತಾರೆ. ಅಂಡ್ ಡೀಸೆಲಲ್ಲಿ ಗಾಡಿಗಳು ಬೇಕು ಅಂತ ಅಂದರೆ ಹೋಂಡಾ ಸಿಟಿ ಬೇಕು ಅನ್ನೋರಿಗೆ ಹೋಂಡಾ ಸಿಟಿ, ಇಲ್ಲ ಪವರ್ಫುಲ್ ಆಗಿ ಬೇಕು ಅಂತ ಅಂದರೆ ಎಲೆಂಟ್ರಾ, ಹೋಂಡಾ ಎಲೆಂಟ್ರಾನು ಸಹ ಇದೆ. 2012 ಮಾಡಲ್ ಎಲೆಂಟ್ರಾ ಡೀಸೆಲ್ಲು 1.8 cc ಇಂಜಿನ್ ಬರುತ್ತೆ. ಈ ಗಾಡಿ ಬಂದು ಟಾಪ್ ಆ್ಯಂಡ್ SX ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ. ನೀವು ಚೆಕ್ ಮಾಡ್ಕೋಬೋದು. 5,45,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಈ ಗಾಡಿ ಬಂದು ಹೋಂಡಾ ಸಿಟಿ 2015 ಡೀಸೆಲ್ ಗಾಡಿ, 5.25 ಲಕ್ಷ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹೇಳಿ ಸರ್ ಹಾಗೆ ಸರ್ 7 ಸೀಟ್ರಲ್ಲಿ ಗಾಡಿಗಳು ಬೇಕು ಅಂತ ಅಂದರೆ ಆಲ್ಮೋಸ್ಟ್ ಒಂದು 7-8 ವೆಹಿಕಲ್ ಇದ್ದಾವೆ ಗಾಡೀಲಿ. 2 ಮೊಬಿಲಿಯೋ ಇದೆ, ಟಾಟಾ ಸಫಾರಿ ಸ್ಟ್ರೋಮ್ ಇದೆ, 2 ರೆಕ್ಸ್ಟಾನ್ ಇದೆ, XUV 500 ಇದೆ. ತುಂಬ ಗಾಡಿಗಳಿದ್ದಾವೆ. ಅವೆಲ್ಲನೂ ಕಾಂಟ್ಯಾಕ್ಟ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ಗಾಡಿ ಬಂದು 2015 ಮಾಡಲು, ವಿ ಟಾಪ್ ಎಂಡ್ ಬರುತ್ತೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಈ ಗಾಡಿನ ಬಂದು ಪ್ರೈಸು ಬರೀ 5,45,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಆ್ಯಂಡ್ ಸೆಡಾನಲ್ಲಿ ಕೊರೋಲಾ ಟೊಯೋಟಾ ಇಂಜಿನ್ ಸೂಪರ್ ಆಗಿರುತ್ತೆ. ಕೊರೋಲಾ ಆಲ್ಟಿಸ್ ಸಹ ಇದೆ, 1.8 cc ಇಂಜಿನ್ ಬರುತ್ತೆ, 3rd ಓನರ್ ವೆಹಿಕಲ್, 12 ಮಾಡಲ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಬರುತ್ತೆ, ಟಾಪ್ ಎಂಡು. ಇವತ್ತು ಮಾರ್ಕೆಟಲ್ಲಿ ಚೆಕ್ ಮಾಡಿ 5 ಲಕ್ಷ ಮೇಲಿದ್ದಾವೆ. ಈ ಗಾಡಿನ ಬರೀ 4.25 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 7 ಸೀಟು ಮೈಲೇಜ್ ಎಷ್ಟು ಬರ್ಬೋದು ಇದು? ಸರ್ ಮೈಲೇಜ್ ಬಂದು ಇದು ಗಾಡಿ ಬಂದು ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿಲಿ 14 ಬರುತ್ತೆ, ಹೈವೇ 18 ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ ಸರ್. ಓಕೆ, ಇದು ಸರ್ ಹಾಗೆ ಸರ್ ಸೇಮ್ ಇದು ಮೊಬಿಲಿಯೋನೇ. ಇದು ಬಂದು 2016 ಮಾಡಲ್ಲು ಗಾಡಿ. ಕಸ್ಟಮರ್ ಬಂದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಲೋ ಪ್ರೊಫೈಲ್ ಟಯರು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ನ್ಯಾವಿಗೇಷನ್ ಸಿಸ್ಟಮು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಒಂದು 50,000 ಇದೆ ಗಾಡೀಲಿ. ನಿಮ್ಗೆ ಈ ಗಾಡಿನ ಬಂದು ಬರೀ 5,75,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಹಾಗೆ ಸರ್ ನೆಕ್ಸ್ಟ್ ಬಂದು ನಿಮಗೆ ಜಾಜ್ ಇದೆ. ಹೋಂಡಾ ಜಾಜು 2015 ಮಾಡಲು, ಸಿಂಗಲ್ ಓನರು, S ವೇರಿಯಂಟು, ಪೆಟ್ರೋಲ್ ಗಾಡಿ. ಇವತ್ತು ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ, 5.25 ರಿಂದ 6 ಲಕ್ಷ ಇದೆ ಗಾಡಿ. ಬರೀ I&D ಖರ್ಚಲ್ಲಿ ನಿಮ್ಗೆ 5.25 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ಸರ್. ಊರ್ ಕಡೆಯಿಂದ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್. ಟಾಟಾ ಸಫಾರಿ ಒಂದು ಕಾಲದಲ್ಲಿ ಗನ್ ಗಾಡಿ ಇದು. ಇದು ಟಾಟಾ ಸಫಾರಿ ಸ್ಟ್ರೋಮು ನ್ಯೂ ಶೇಪ್ ಬರುತ್ತೆ ಗಾಡಿ. 2013 ಮಾಡಲ್, ಸೆಕೆಂಡ್ ಓನರ್, 90,000 ಮೇಲೆ ಓಡಿದೆ ಗಾಡಿ. ಲೋ ಪ್ರೊಫೈಲ್ ಟಯರು, ಗಾಡಿ ಕಂಡೀಷನ್, ಸೀಟ್ ಕವರು ನೀವೆಲ್ಲ ಚೆಕ್ ಮಾಡ್ಬೋದು. ಲೆದರ್ ಸೀಟ್ಸು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮು ಎಲ್ಲ ಬರುತ್ತೆ ಗಾಡೀಲಿ. ಎಕ್ಸಲೆಂಟ್ ಇದೆ. ಈ ಗಾಡಿನ ಬಂದು ಬರೀ 5,95,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಬೇಡ ಅನ್ನೋರಿಗೆ ಇಕೋ ಸ್ಪೋರ್ಟ್ಸ್ ಸರ್, ತುಂಬ ಜನ ಕೇಳ್ತಾ ಇರ್ತಾರೆ. ಇಕೋ ಸ್ಪೋರ್ಟ್ಸು ಒಂದು ಆಟೋಮೆಟಿಕ್ಕು ಇದೆ, ಮ್ಯಾನ್ಯುವಲ್ ಇದೆ, 2 ಪೆಟ್ರೋಲು, 2 ಟೈಟಾನಿಯಮ್, 2 ಟಾಪ್ ಎಂಡು. ಈ 2 ಗಾಡೀಲಿ ಯಾವ್ದಾರು ತಗೊಳ್ಳಿ ಸರ್, 5.25 ಲಕ್ಷಕ್ಕೆ ಗಾಡಿ ಕೊಡೋಣ. ಮುಂದೆ ಬರೋಣ, ಎಷ್ಟು ಬರೋದು ಸಣ್ಣ ಪುಟ್ಟ ಬನ್ನಿ ಸರ್, ಬರಲಿ, ಮುಂದೆ ಮಾತಾಡೋಣ. ಯಾವುದೇ ಒಂದು ವ್ಯವಹಾರನೂ ಅಷ್ಟೇ ಸರ್, ವಿಡಿಯೋದಲ್ಲಿ ಏನು ಹಾಕಿರ್ತೀವಿ ಅನ್ನೋದಕ್ಕಿಂತ ಮುಂದೆ ಬಂದು ಗಾಡಿ ನೋಡ್ಬಿಟ್ಟು
ಚೆಕ್ ಮಾಡಿ ಆಮೇಲೆ ಡಿಸೈಡ್ ತೊಗೊಳ್ಳಿ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಸರ್ ಆಗಿದ್ದು ಸರ್ ಮಹೇಂದ್ರ ರೆಕ್ಸ್ಟಾನ್ 2014 ಮಾಡಲ್ಲು RX5 ಬರುತ್ತೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ ವೆಹಿಕಲ್ ಗಾಡಿ. ಗಾಡಿ ಎಕ್ಸಲೆಂಟ್ ಇದೆ. ಗಾಡಿ ಬಂದು ಬರೀ ಈ ಗಾಡಿನ 5.25 ಲಕ್ಷ ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸರ್ ಹೇಳಿ ಸರ್ ಹಾಗೆ. ಸರ್ ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಮಾಡಲೇಬೇಕು, ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಒಳ್ಳೆ ವೆಹಿಕಲ್, ಪಾರ್ಕಿಂಗ್ ಸಮಸ್ಯೆ ಇಲ್ದಲೆ ಅಂದ್ರೆ ಚವರ್ಲೈಟ್ ಬೀಟು 2017 ಮಾಡಲ್ ಗಾಡಿ. ಸೆಕೆಂಡ್ ಓನರು, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಬ್ರ್ಯಾಂಡ್ ನ್ಯೂ ಟೈರು, ಗಾಡಿ ಬಂದು ಲೋಡೆಡ್ ವಿತ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸು ಎಲ್ಲ ಇರೋಂಥ ಗಾಡಿ ಸರ್. ಬರೀ 2,85,000 ರೂಪಾಯಿ ಗಾಡಿ ಕೊಡೋಣ ಸರ್. ಟಾಟಾ ಟಿಯಾಗೋ ತುಂಬ ಜನ ಕೇಳ್ತಾ ಇರ್ತಾರೆ. 2016 ಮಾಡಲ್ ಪೆಟ್ರೋಲ್ ಗಾಡಿ XT ವೇರಿಯಂಟು. ಈ ಗಾಡಿನ ಬಂದು ಬರೀ 3,95,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಈ ಗಾಡಿನೂ ಮಾಡ್ಕೊಡೋಣ. ಫ್ಯಾನ್ಸಿ ನಂಬರ್ 717. ಹೌದು. ಅಂಡ್ ಬ್ರಿಯೋ ತುಂಬ ಕಮ್ಮಿ ಓಡಿರೋದು ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರಲ್ಲ. ಬರೀ 30,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ. 15 ಮಾಡಲ್ ಗಾಡಿ, ಸಿಂಗಲ್ ಓನರು, ಬರೀ 30,000 ಓಡಿದೆ. S ವೇರಿಯಂಟ್ ಗಾಡಿ. ಈ ಗಾಡಿನೂ ಸಹ 4,25,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಹೋಂಡಾ ಜಾಝು 2015 ಮಾಡಲು V ಟಾಪ್ ಎಂಡ್ ಬರುತ್ತೆ. ಈ ಗಾಡಿನ ಬಂದು ಬರೀ 4,95,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಟೊಯೋಟಾ ಇಟಿಯೋಸ್ ಪೆಟ್ರೋಲ್ ವೆಹಿಕಲ್ಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, 2011 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಬಂದು 3,95,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸ್ಕೋಡಾ ಸರ್ ಹಾಗೆ. ಸರ್ ಸ್ಕೋಡಾ ಬಂದು 2015 ಮಾಡಲ್ ಡೀಸೆಲ್ ಆಟೋಮೆಟಿಕ್ಕು, ಟಾಪ್ ಎಂಡ್ ಬರುತ್ತೆ, ಎಲಿಗೆನ್ಸು. ಈ ಗಾಡಿನ ಬಂದು 4,95,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಹೋಂಡಾ WRV ಇದೆ, ಪೆಟ್ರೋಲು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು, 2018 ಮಾಡಲ್ ಗಾಡಿ. ಇವತ್ತು ಮಾರ್ಕೆಟ್ 6.5 7 ಲಕ್ಷ ಆ ಥರ ಹಾಕಿದ್ದಾರೆ. ಬರೀ ಇಂಡಿಕರ್ಸಲ್ಲಿ 5.25 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. ಮುಂದೆ ಬಂದು ಸಣ್ಣ ಪಣ್ಣ ನೆಗೆಷಬಲ್ ಮಾಡ್ಕೊಡ್ತೀರಾ? ಬರಲಿ ಸರ್, ಮುಂದೆ ಬರಲಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಡೀಸೆಲಲ್ಲಿ 2012 ಮಾಡಲು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಡೀಸೆಲ್ ಗಾಡಿ. ಮಿಡ್ ಲೋಷನ್ ಬರುತ್ತೆ 3.25 ಲಕ್ಷ. ಇದು ಬಂದು ಡೆಲ್ಲಿ ಗಾಡಿ ಇರೋದು. ಬರೀ 3 ಲಕ್ಷಕ್ಕೆ 2014 ಶಿಫ್ಟ್ ಡಿಸೈರು. ಇದು ಆಲ್ಮೋಸ್ಟ್ ಹೋಂಡಾ ಸಿಟಿ ಸೋಲ್ಡ್ ಔಟ್ ಆಗಿದೆ. ಅಂಡ್ ಹುಂಡಾ ಇಯಾನ್ ಇದೆ. ಹುಂಡಾ ಇಯಾನ್ ಬಂದು 2013 ಮಾಡಲು ಬರೀ 2.5 ಲಕ್ಷಕ್ಕೆ. 2013 ಮಾಡಲು XUV500 W8 ಬರೀ 6.25 ಲಕ್ಷಕ್ಕೆ ಗಾಡಿ ಕೊಡೋಣ. ರೆಕ್ಸ್ಟಾನು ಇದೆ 4.25 ಲಕ್ಷಕ್ಕೆ, ಡೆಲ್ಲಿ ಗಾಡಿ. ಸರ್ ಡಸ್ಟರ್ ಬಂದು 2014 ಮಾಡಲ್ ಗಾಡಿ, 110 PS RXZ. ಆ ಗಾಡಿನೂ ಬಂದು ನಿಮಗೆ 4.25 ಲಕ್ಷಕ್ಕೆ ಆಗುತ್ತೆ ಸರ್.